ಅಧಿಕಾರಿಗಳೇ, ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಮಕ್ಕಳ ಆರೋಗ್ಯದ ಬಗ್ಗೆ ನಿಮಗೊಂದು ಸ್ವಲ್ಪನೂ ಕಾಳಜಿ ಇಲ್ವಾ? ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಪಿಟಿ ಮಾಸ್ಟರ್ಗಳೇ ಇಲ್ಲ. ರಾಜ್ಯ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇಲ್ಲ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದೆ. ಪಿಟಿ ಮಾಸ್ಟರ್ಗಳೇ ಇಲ್ಲ. ರಾಜ್ಯದ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ನೇಮಕವೇ ನಡೀತಾ ಇಲ್ಲ. 2005ರಿಂದ ನೇಮಕ ಆಗೇ ಇಲ್ಲ ಪ್ರಾಥಮಿಕ ದೈಹಿಕ ಶಿಕ್ಷಕರು. 2015ರಿಂದ ಪ್ರೌಢಶಾಲೆ ದೈಹಿಕ ಶಿಕ್ಷಕರ ನೇಮಕ ಆಗಿಲ್ಲ. ಕೂಡಲೇ ನೇಮಕಾತಿ ಮಾಡದಿದ್ರೆ ದಂಗೆ ಹೇಳ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೇಪಾಳ ಮಾದರಿಯಲ್ಲಿ ದಂಗೆ ಹೇಳ್ತಾರಂತೆ ಉದ್ಯೋಗಾಕಾಂಕ್ಷಿಗಳು. ಯಾಕಂತಂದ್ರೆ ತರಬೇತಿ ಪಡೆದು ಕಷ್ಟಪಟ್ಟು ಓದಿ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಅವರಿಗೆ ಉದ್ಯೋಗನೇ ಸಿಗ್ತಾ ಇಲ್ಲ. ಅಭ್ಯರ್ಥಿಗಳು ಶಿಕ್ಷಣ ಇಲಾಖೆಯಿಂದ ದೈಹಿಕ ಶಿಕ್ಷಕರ ನೇಮಕಾತಿಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆ ಪ್ರಸ್ತಾವನೆ ವಾಪಸ್ ಕಳಿಸ್ತಾ ಇದೆಯಾ ಏನು ಗೊತ್ತಿಲ್ಲ. ಆರ್ಥಿಕ ಇಲಾಖೆ ಆ ಥರದೊಂದು ಚರ್ಚೆ ಕೂಡ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಉದ್ಯೋಗಾಕಾಂಕ್ಷಿಗಳ ಮನದಾಳದ ಮಾತು ಏನ್ ಹೇಳ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಆ ಪ್ರೊಸೀಜರ್ ಏನಿರುತ್ತೆ ನೇಮಕ ಮಾಡ್ಕೊಳ್ಳುವಂಥದ್ದು, ಆ ಪ್ರೊಸೀಜರೇ ನಡೀತಾ ಇಲ್ಲ. ಇದೇ ರೀತಿ ಆದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉದ್ಯೋಗಾಕಾಂಕ್ಷಿಗಳು. ಗ್ಯಾರಂಟಿ ನ್ಯೂಸ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಸರ್, ಇದು 2005ರಿಂದ CPET ಅಂದರೆ 1ರಿಂದ 7ನೇ ತರಗತಿ ಶಿಕ್ಷಕರಿರಲ್ಲ ಸರ್. ಸುಮಾರು ಸಲ ಆರ್ಥಿಕ ಇಲಾಖೆ ಫೈಲ್ ಹೋಗಿ ವಾಪಸ್ ಬಂದಿದೆ ಸರ್. ಯಾಕಂದರೆ ಇದೊಂದು ದೊಡ್ಡ ದುರಂತ. 2005ರಿಂದ ಇಲ್ಲಿಯವರೆಗೆ ಫಿಸಿಕಲ್ ಎಜುಕೇಷನ್ ಶಿಕ್ಷಕರನ್ನ ತುಂಬಿಲ್ಲ ಸರ್. 1 to 7th ಇನ್ನು 2015ರಿಂದ ಇಲ್ಲಿಯವರೆಗೆ ಹೈಸ್ಕೂಲ್ ದೈಹಿಕ ಶಿಕ್ಷಕರನ್ನ ತುಂಬಿಲ್ಲ, ಫಿಲಪ್ ಮಾಡಿಲ್ಲ ಸರ್. ನಮ್ಮ ದೇಶ ಒಲಿಂಪಿಕ್ಸಲ್ಲಿ ಮೇಲೆ ಬರಬೇಕು, ರ್ಯಾಂಕ್ ಬರಬೇಕು ಅಂತೇಳಿ ನಾವು ಬಯಸ್ತೀವಿ. ಆದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಶಿಕ್ಷಕರ ಕೊರತೆ ಭಾಳಷ್ಟು ಇದೆ ಸರ್. ಇದನ್ನು ಹೇಳಲಿಕ್ಕೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಫಿಸಿಕಲ್ ಎಜುಕೇಷನ್ ಕೊರತೆ ಇದೆ. ರಾಜ್ಯ ಸರ್ಕಾರಕ್ಕೆ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಮನವಿ ಮಾಡಿಕೊಂಡ್ರು ಸಹಿತ ಯಾವುದೇ ಸರ್ಕಾರ ಬಂದರೂ ಈ ದೈಹಿಕ ಶಿಕ್ಷಕರು ಭಾಳಷ್ಟು ಏನು ಪಾತ್ರ ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಮಕ್ಕಳು ಏನು ಪಾತ್ರ ಸಫರ್ ಆಗ್ತಾ ಇದ್ದಾರೆ ಸರ್. ಯಾಕಂದ್ರೆ ಮಕ್ಕಳು ಮಾನಸಿಕವಾಗಿ ಸದೃಢ ಇರಬೇಕಂದ್ರೆ ಫಿಸಿಕಲಿ ಏನು ಪಾತ್ರ ಸದೃಢ ಇರಬೇಕಾಗತ್ತೆ ಸರ್. ಬಟ್ ಇಲ್ಲಿ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂಥ ಕಾರಣ ಇಟ್ಕೊಂಡು ಆ ಒಂದು ವರ್ಗ ಏನೈತಲ್ಲ ಸರ್, ಫಿಸಿಕಲ್ ದೈಹಿಕ ಶಿಕ್ಷಕರು ಏನೈತಲ್ಲ ಅದನ್ನೆಲ್ಲ ಏನು ಪಾತ್ರ ಮರ್ತು ಬಿಟ್ಟಿದೆ. ಮತ್ತು ಎಷ್ಟೋ ಬಾರಿ ಈಗ ಸರಿಸುಮಾರು 40,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ದೈಹಿಕ ಶಿಕ್ಷಕರ ಅರ್ಹತೆಯನ್ನು ಪಡ್ಕೊಂಡು ಈ ಟ್ರೈನಿಂಗನ್ನು ಪಡ್ಕೊಂಡು ಕಾಯ್ತಾ ಇದ್ದಾರೆ. ಒಂದಿಷ್ಟು ಜನ ಸರ್ ಅವ್ರ ಏಜನ್ನು ಮುಗಿದು ಹೋಗ್ತಾ ಇದೆ. ಏನೈತಲ್ಲ ತಕ್ಷಣ ಆಗಬೇಕು. ಯಾಕಂದರೆ ನಮ್ಮದು ನೇಪಾಳ ಮಾದರಿ ಆಗಬಾರ್ದು. ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಆಸ್ಪಿರೆಂಟು ಏನಾದರೂ ಮನಸ್ಸು ಮಾಡಿದರೆ ಸರ್, ನೇಪಾಳ ಅಲ್ಲ ಸರ್, ಅದಕ್ಕಿಂತ ದೊಡ್ಡ ಕ್ರಾಂತಿನ ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ಬೋದು. ಅಂಥ ಒಂದು ವಿದ್ಯಾರ್ಥಿಗಳು ಅಷ್ಟು ಆಸ್ಪಿರೆಂಟು ತುಂಬ ರೋಚಿಗೆ ಬಿಟ್ಟಾರೆ ಸರ್. ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಪ್ಲಾಟ್ಫಾರ್ಮ್ ಏನಾದರೂ ನಾವು ಒದಗಿಸಿ ಕೊಟ್ಟಿದ್ರೆ ಆದರೆ ಸೊ ಸರ್ಕಾರ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಸರ್ ಆವಾಗ ನೀವು ಎಚ್ಚೆತ್ತುಕೊಳ್ಳೋಕ್ಕಿಂತ ಈಗ ಮುಂಚೆ ಏನು ಪಾತ್ರ ಎಚ್ಚೆತ್ತುಕೊಳ್ಳಿ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನನ್ನ ಜೊತೆ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಪಿಟಿ ಮಾಸ್ಟರ್ಗಳ ಕೊರತೆ ಇದೆ, ಆಮೇಲೆ ಹುದ್ದೆಗಳು ಖಾಲಿ ಇದ್ರೂ ಕೂಡ ನೇಮಕಾತಿ ಪ್ರಕ್ರಿಯೆ ಆಗ್ತಾ ಇಲ್ಲ. ಯಾಕೆ, ಏನ್ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರಭು, ಈಗ ಒಬ್ಬ ಉದ್ಯೋಗಾಕಾಂಕ್ಷಿ ಗ್ಯಾರಂಟಿ ನ್ಯೂಸ್ಗೆ ತನ್ನ ಅಳಲನ್ನು ತೋಡ್ಕೊಂಡಿರುವಂಥದ್ದು ಕೇವಲ ಇದು ಒಬ್ಬ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಸುಮಾರು 50,000ಕ್ಕೂ ಹೆಚ್ಚು ದೈಹಿಕ ಶಿಕ್ಷಕರ ಸಮಸ್ಯೆನೂ ಇದೇ ಆಗ್ತಾ ಇದೆ. ಯಾಕೆಂತಂದರೆ ರಾಜ್ಯ ಸರ್ಕಾರ 2005ರಿಂದ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿಲ್ಲ. ಹಾಗೆಯೇ 2015ರಿಂದ ಪ್ರೌಢಶಿಕ್ಷಣ ಶಾಲೆಗಳಿಗೂ ಕೂಡ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿಲ್ಲ. ಹೀಗಾಗಿ ಶಾಲೆಗಳಲ್ಲಿ ಮಕ್ಕಳಿಗೆ ದೈಹಿಕವಾಗಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳು ಆಗ್ತಾ ಇಲ್ಲ, ವ್ಯಾಯಾಮ ಸಿಗ್ತಾ ಇಲ್ಲ, ಅಂದ್ರೆ ಶೈಕ್ಷಣಿಕವಾಗಿ ಕುಗ್ಗುವಂತ ಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ. ಹೀಗಿದ್ರು ಕೂಡ ಯಾಕೆ ಶಿಕ್ಷಣ ಇಲಾಖೆ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತ ವಿಚಾರದಲ್ಲಿ ಹಿಂದೇಟನ್ನ ಹಾಕ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಬಹುತೇಕ ಉದ್ಯೋಗಾಕಾಂಕ್ಷಿಗಳು ಮಾಡ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸರ್ಕಾರ ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿತ್ತು, ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿತ್ತು. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು ಹೈಸ್ಕೂಲ್ನಲ್ಲಿ 1787 ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಹಾಗೇನೆ ಪ್ರಾಥಮಿಕ
ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು 3124 ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡಿಲ್ಲ. ಅಂದ್ರೆ ಇರುವಂತ ಶಿಕ್ಷಕರಲ್ಲಿ ಅಂದ್ರೆ ಅವ್ರೇನು ವಯಸ್ಸಾಗತ್ತೆ, ಅದಾದ ನಂತರ ಅವರು ನಿವೃತ್ತ ಆಗ್ತಾರೆ. ನಿವೃತ್ತ ಆದ ನಂತರ ನೇಮಕಾತಿ ಮಾಡ್ಕೊಳ್ಬೇಕಾಗತ್ತೆ. ಇದು ಯಾವುದನ್ನು ಕೂಡ ಸರ್ಕಾರ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರ ಇದೆ. ಕಾರಣ ಅನ್ನುವಂಥದ್ದು ಏನಂದ್ರೆ, ಈಗಾಗಲೇ 5 ಗ್ಯಾರಂಟಿಗಳನ್ನ ಪೂರೈಕೆ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಗೆ ಶಿಕ್ಷಣ ಇಲಾಖೆಯಿಂದ ದೈಹಿಕ ಶಿಕ್ಷಕರನ್ನಾಗಿರ್ಬೋದು ಅಥವಾ ಬೇಕಾದಂತಹ ಶಿಕ್ಷಣ ಇಲಾಖೆಗೆ ಬೇಕಾದಂತಹ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತೇಳಿ ಪ್ರಸ್ತಾವನೆ ಆರ್ಥಿಕ ಇಲಾಖೆಗೆ ಹೋದ್ರೂ ಕೂಡ ಆರ್ಥಿಕ ಇಲಾಖೆಯಿಂದ ಶಿಕ್ಷಣ ಇಲಾಖೆ ಕಳಿಸಿರುವಂತಹ ಫೈಲ್ ಅಂದ್ರೆ ಕಡತ ವಾಪಸ್ ಆಗ್ತಾ ಇದೆ. ಯಾಕೆಂತಂದ್ರೆ ನಮಗೆ ಶಿಕ್ಷಣ ಇಲಾಖೆಗೆ ಬೇಕಾದಂತಹ ಅನುದಾನವನ್ನು ಕೊಡುವಂತ ವಿಚಾರದಲ್ಲಿ ಸ್ವಲ್ಪ ಹಿಂದೇಟಾಗ್ತಾ ಇದೆ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಶಿಕ್ಷಣ ಇಲಾಖೆಗೆ ಅಂದ್ರೆ ಆರ್ಥಿಕ ಇಲಾಖೆಗೆ ಕಳಿಸಿರುವಂತಹ ಕಡತ ಏನಿದೆ ಅದು ವಾಪಸ್ ಬರುವಂತ ಕೆಲಸ ಆಗ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂತದ್ದು. ಸುಮಾರು 49,679 ಶಾಲೆಗಳು ಇಡೀ ರಾಜ್ಯಾದ್ಯಂತ ಇದೆ. ಈ ಒಂದು ಸುಮಾರು 20-25% ದೈಹಿಕ ಶಿಕ್ಷಕರ ಕೊರತೆನೂ ಕೂಡ ಇರುವಂತದ್ದು. ಉದ್ಯೋಗಾಕಾಂಕ್ಷಿಗಳು ಒಂದು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ನೀವು ಒಂದು ಬಾರಿ, ಯಾಕೆಂತಂದ್ರೆ ಸುಮಾರು ಪ್ರಾಥಮಿಕ ಅಂತ ಬಂದಾಗ 20 ವರ್ಷ ಆಗುತ್ತೆ, ದೈಹಿಕ ಹೈಸ್ಕೂಲ್ ಅಂತ ಬಂದಾಗ ಸುಮಾರು 10 ವರ್ಷ ಆಗುತ್ತೆ. ಅಂದ್ರೆ ಇಷ್ಟು ವರ್ಷಗಳಿಂದ ನೀವು ಒಂದೇ ಒಂದು ನೋಟಿಫಿಕೇಶನ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿಲ್ಲ. ಜೊತೆಗೆ ನೀವು ಗ್ಯಾರಂಟಿಗಳಲ್ಲಿ ಹೇಳಿದ್ರಿ ಇಲ್ಲ ನಾವು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರಿ. ಆದ್ರೆ ನೀವು ಕೊಟ್ಟಿರುವಂತಹ ಭರವಸೆ ಎಲ್ಲಿ ಹೋಯ್ತು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಯೋಗಾಕಾಂಕ್ಷಿಗಳು ಮಾಡ್ತಾ ಇರುವಂತದ್ದು. ಒಂದು ವೇಳೆ ಸರ್ಕಾರ ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಲಿಲ್ಲ ಅಂತಂದ್ರೆ ನೇಪಾಳದಲ್ಲಿ ಯಾವ ರೀತಿಯಾದಂಥ ಇಡೀ ರಾಷ್ಟ್ರಾದ್ಯಂತ ಯಾವ ರೀತಿಯಾಗಿ ದಂಗೆ ಆಯಿತು ಅದೇ ಒಂದು ದಂಗೆ ಮಾದರಿಯಲ್ಲಿ ನಾವು ಹೋರಾಟವನ್ನ ಮಾಡಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರು ಸರ್ಕಾರಕ್ಕೆ ಇನ್ನೊಂದು ಮನವಿಯನ್ನ ಮಾಡ್ತಿದ್ದಾರೆ, ನೀವು ಒಮ್ಮೆ ಆದ್ರೂ ನೋಟಿಫಿಕೇಶನ್ ಅನ್ನ ಹೊರಡಿಸಿ, ಎಲಿಜಿಬಲ್ ಇರುವಂತರು ಅವ್ರು ನೇಮಕಾತಿ ಆಗ್ತಾರೆ, ಎಲಿಜಿಬಲ್ ಇಲ್ಲ ಅಂತಂದ್ರೆ ಅವರು ಬೇರೆ ಕೆಲಸವನ್ನು ನೋಡ್ಕೊಳ್ತಾರೆ. ಆದ್ರೆ ನೀವು ನೋಟಿಫಿಕೇಶನ್ ಹೊರಡಿಸಿಲ್ಲ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಆಸ್ತಿಯನ್ನ ಮಾರಾಟ ಮಾಡಿ ಮನೆಯನ್ನ ಅಡವಿಟ್ಟು ನಾವು ದೈಹಿಕ ಶಿಕ್ಷಣಕ್ಕೆ ಬೇಕಾದಂತಹ ತರಬೇತಿ ಆಗಿರ್ಬೋದು ಶಿಕ್ಷಣವನ್ನ ನಾವು ಪಡ್ಕೊಂಡಿದ್ದೀವಿ. ಆದ್ರೆ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರ ನಿರ್ಲಕ್ಷ್ಯತನದಿಂದಾಗಿ ಅವರ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಇಡೀ ರಾಜ್ಯಾದ್ಯಂತ ಸುಮಾರು ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳು, ಅದರಲ್ಲೂ ಪ್ರಮುಖವಾಗಿ ದೈಹಿಕ ಶಿಕ್ಷಣಕ್ಕೆ ಅರ್ಹರಿರುವಂತಹ ಉದ್ಯೋಗಾಕಾಂಕ್ಷಿಗಳು ಸಫರನ್ನ ಪಡ್ತಿದ್ದಾರೆ. ನೀವು ಕೂಡಲೇ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭ ಮಾಡಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಸುಮಾರು 4,000-5,000 ದೈಹಿಕ ಶಿಕ್ಷಕರು ಇಡೀ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ಹೀಗಾಗಿನೇ ಯಾವುದೇ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ ರಾಜ್ಯ ಮಟ್ಟದ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟ ಆಗಿರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಯಾವುದೇ ಒಂದು ಕ್ರೀಡಾ ಚಟುವಟಿಕೆ ಇತ್ತು ಅಂದ್ರೆ ಆ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಭಾಗವಹಿಸೋದಕ್ಕೆ ಹಿಂದೇಟಾಗ್ತಿದೆ ಅನ್ನುವಂಥದ್ದು ಇದಕ್ಕೆ ಪ್ರಮುಖವಾದಂಥ ಕಾರಣ.